ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರಾಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮಳೆಗಾಲದಲ್ಲಿ 4 ರಿಂದ 5 ತಿಂಗಳವರೆಗೆ ಬಸವೇಶ್ವರ ಏತ ನೀರಾವರಿ ಪ್ರಾರಂಭವಾದ ನಂತರ ಕೆನಾಲ ನೀರು ಮದಭಾವಿ ಕೆರೆಯಿಂದ ಮಸರಗುಪ್ಪಿ ಗ್ರಾಮದ ಮಾರ್ಗವಾಗಿ ಅಗ್ರಾಣಿ ಹಳ್ಳಕ್ಕೆ ಹರಿಯುತ್ತಿರುತ್ತದೆ. ಈ ಸಮಯದಲ್ಲಿ ಹನುಮಾಪುರ ವ್ಯಾಪ್ತಿಯ ತೋಟದಲ್ಲಿ ವಾಸಿಸುವ ಜನರಿಗೆ ಈ ಕೆರೆ ದಾಟಿ ಹೋಗುವಂತ ಪರಿಸ್ಥಿತಿ ಬಂದರೂ ಯಾವ ಅಧಿಕಾರಿ ಜನಪ್ರತಿನಿಧಿ ಇತ್ತ ಕಡೆ ಮುಖ ಮಾಡದೆ ಬೇಜವಾಬ್ದಾರಿಯಾಗಿ ವರ್ತಿಸುವ ಮೂಲಕ ಜಾಣ ಕುರುಡುತನ ತೋರಿಸಿದ್ದಾರೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮಳೆಗಾಲದಲ್ಲಿ ಆಗುವಂತಹ ಕೆರೆಯಲ್ಲಿನ ನೀರಿನ ಹರಿವು ಹೆಚ್ಚಳದಿಂದ ಚಿಕ್ಕ ಮಕ್ಕಳಿಂದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಕೆರೆ ದಾಟಿ ಹೋಗ್ತಾರೆ, ಅವರಿಗೆ ತೊಂದರೆ ಉಂಟಾಗುತ್ತದೆ ಎಂದು ಹೇಳಿದ್ರೆ ಜಾಣ ಕುರುಡುತನದಿಂದ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರಾದ ಸೋಮನಿಂಗ್ ವಡಿಯರ್, ಅಪ್ಪ ಸಾಹೇಬ್ ದೇಮಣ್ಣನವರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೇರಿ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿದ್ರು ಸಹ ಏನು ಪ್ರಯೋಜನವಾಗ್ತಿಲ್ಲ. ಈ ಕೆರೆಯಿಂದ ಮಕ್ಕಳು ಸೇರಿದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುವ ಮುನ್ನ ಅಧಿಕಾರಿಗಳು ಈತ ಎಚ್ಚೆತ್ತುಕೊಳ್ಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎತ್ಕೋರಾಗ ಬೆಳಗಾವಿ ಜಿಲ್ಲೆಯ ಅತ್ಮೀಯ ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿ ಮದಭಾವಿ ಕೆರೆಯಿಂದ ಕಿನಾಲ್ ನೀರು, ಸಣ್ಣ ಸಣ್ಣ ಕಿನಾಲ್ಗಳಿಂದ ಮತ್ತು ಮದಭಾವಿ ಕೆರೆಯಿಂದ ಮಸರಗುಪ್ಪಿ ಅಗ್ರಾಣಿವರೆಗೆ ಸತತವಾಗಿ 4 ತಿಂಗಳ ಕಾಲ ಇದು ನೀರು ಹರಿಯುತ್ತಿರುತ್ತದೆ. ತೋಟಪಟ್ಟಿಯ ಎಲ್ಲರಿಗೂ ಮತ್ತು ಶಾಲಾ 30 ವಿದ್ಯಾರ್ಥಿಗಳು ಹೋಗ್ತಾರೆ. ಇಲ್ಲಿ LKG UKG ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಅದರಿಂದ ಗ್ರಾಮ ಪಂಚಾಯತ್ ಜಂಬಿಗಿ PDO ಅವರು ರಾಠೋಡ್ ಸರ್ ಅವರಿಗೂ 4-5 ವರ್ಷಗಳಿಂದ ಸತತವಾಗಿ ಅವ್ರಿಗೆ ಭೇಟಿ ಆದರೂ ಕೂಡ ಅವರು ಏನೂ ಕ್ಯಾರೆ ಅನ್ನುತ್ತಿಲ್ಲ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಯಾರಾಗಲಿ ಇದರ ಬಗ್ಗೆ ಗಮನ ವಹಿಸುತ್ತಿಲ್ಲ. ಅದರಿಂದ ನಮ್ಮ ತೋಟಪಟ್ಟಿಯ ನಿವಾಸಿಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತಿದೆ. ದಿನಾಲೂ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿಂದ ಶಾಲೆಗೆ ಹೋಗುತ್ತಿರುತ್ತಾರೆ. ಅವರಿಗೂ ಕೂಡ ಏನಾದರೂ ಪ್ರಾಣಹಾನಿ, ಜೀವಹಾನಿ ಏನಾದರೂ ಆದರೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗುತ್ತದೆ ಇದು. ಅದರಿಂದ ಆದಷ್ಟು ಬೇಗ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನು ಒದಗಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಬೆಳಗಾವಿ ಜಿಲ್ಲೆಯ 10ನೇ ತಾಲೂಕು ಹನುಮಾಪುರ ಗ್ರಾಮ ಮದಭಾವಿ ಕೆರೆಯಿಂದ ಮತ್ತು ಕೆನಾಲ್ ನೀರಿಂದ ಹನುಮಾಪುರ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹನುಮಾಪುರ ಗ್ರಾಮದ ಹಳ್ಳಿಯ ಬಾಜುಕಿನ ಹಳ್ಳ ಭಯಂಕರ ತೊಂದರೆ ಮಾಡಿದೆ ಮತ್ತು PDO ಅವರಿಗೆ ಮನವಿ ಕೊಟ್ಟಿವಿ, ಜನಪ್ರತಿನಿಧಿಗಳಿಗೆ ಹೇಳಿವಿ, ಆದರೂ ಯಾವುದೂ ಕಾರ್ಯಗತ ಆಗಿಲ್ಲ. 4-5 ವರ್ಷದಿಂದ ಇದನ್ನಾಗೈತಿ. ಬಸವೇಶ್ವರ ಯಾತ್ ನೀರಾವರಿ ಕೆನಾಲ್ದಿಂದ ನೀರು ಬರ್ತೈತಿ. ನೀರು ಬಂದದ್ದು ಕೊಡಿಮಠ ನೀರ್ದಾವು. ಕೊಡಿಮಠ ನೀರು ಇದ್ದದ್ದು ಶಾಲೆ ಹುಡುಗರು ಏನೈತಿ ಸೇವಂತ ಹಿಡ್ಕೊಂಡು LKG UKG ಹುಡುಗರು ಮೊದಲು ಮಾಡಿ ಇಲ್ಲಿದ ಹೋಗ್ತಾವೆ. ಎಲ್ಲರಿಗೂ ತೊಂದರೆ ಆಗ್ಲಾಕತ್ತೈತಿ. ಅದ್ರ ಸಂಬಂಧ ಇದೊಂದು ಏನರ ಮನವಿ ಮಾಡಿದ್ರಿಂದ ಅದನ್ನೊಂದು ರೈತರಿಗೆ ಅನುಕೂಲ ಆಗುವಂಗ ಅಧಿಕಾರಿಗಳು ಮಾಡಿಕೊಡ್ಬೇಕಂತ ಹೇಳಿ ಮನವಿ. 40-50 ಕುಟುಂಬ ಮುಂದೆ ಒಡೆಯರ್ ತೋಟ, ಮುಂದೆ ಪಾಟೀಲ್ ತೋಟ ಹೋಗೋ ದಾರಿ ಇದ ಮೇನ್ ದಾರಿ. 40 ರಿಂದ 50 ಕುಟುಂಬ
ಹೋಗಿ ಬಂದು ದಿವಸ ಇದ ದಾರಿಲೇನ ಹೋಗಿ ಬಂದು ಮಾಡ್ತಾವೆ.